ಕಣ್ಣು ಮುಚ್ಚಿ ಕುಳಿತು ಮಣ್ಣಮಟ್ಟ ಮಂತ್ರ ಹಾಡ್ತಾ ಇದ್ದಾನೆ. ಆಲೋಚನೆ ಮಾಡಬೇಡ, ಅವನನ್ನ ಎಳೆದು ಕೆಳಕ ಅಪರಿಮಿತ ರಕ್ಕಸ ಸೇನೆಯೊಂದಿಗೆ ಬಂದು ತಪದ ನಿರತನಾಗಿರುವಂತಹ ಕೋಲಾಮುನಿಯ ತಪೋಭಂಗಪಡಿಸುತ್ತಿರುವ ಎಲ್ಲೋ ಘನ ತಪಸ್ವಿ ನೀನು ಗುರು ತಪಸ್ವಿ ಶಿವನಲ್ಲಿ ನೀನೊಬ್ಬ ಗುರು ತಪಸ್ವಿ, ಹೌದು. ನೀನೊಬ್ಬ ಘನ ತಪಸ್ವಿ. ಘನ ತಪಸ್ವಿ ಮಾನ ಬಿಟ್ಟವನೇ ಅಲ್ಲದೆ ಮತ್ತೇನೋ? ಎಲ್ಲಿ ತಪವನ್ನ ಆಚರಿಸುವುದಕ್ಕೆ ಬಿಟ್ಟ ಗಡ್ಡವೋ ಅಲ್ಲ, ಇನ್ನೊಬ್ಬರನ್ನ ಮೋಸಗೊಳಿಸಲು ಮಾಡಿಕೊಂಡ ವೇಷವೋ? ಕೃತಕಾಲ ನೈಜ ಇದು. ಇದು ನಿನ್ನ ಕೃತಿಯ ದೋಷ. ಎಲ್ಲಿ ಗುರುತಿಸಿದೆ? ನಮ್ಮಗಳಿಗಾದಂತಹ ಅಪಮಾನ. ನನ್ನ ತಂಗಿಯಾದಂತಹ ಮಹಿದಾನವಿ ಕಾಂತಾರದಲ್ಲಿ ಸುತ್ತುತ್ತಿದ್ದಾಗ ಅವಳನ್ನ ಕಂಡೆಯ, ಅವಳ ರೂಪಕ್ಕೆ ಮೋಹಿತನಾದೆಯ, ಕಾಮಕೇಳಿಗೆ ಬಾರೆಂದು ಕರೆದೆಯ. ಅವಳು ಒಪ್ಪದೆ ಹೋದ ಕಾರಣ ನಿನಗೆ ಕೋಪ. ಸರಿ, ತನ್ಮೂಲಕ ನಿನ್ನ ಶಾಪ ಕೊಟ್ಟಿದ್ದೇನೆ. ಶಾಪ ನಿನ್ನ ಶಾಪಕ್ಕೆ ಬೆದರುವ ವ್ಯಕ್ತಿಯಲ್ಲ, ತಕ್ಕ ಪ್ರಾಯಶ್ಚಿತವನ್ನು ವಿಧಿಸಬೇಕು ಅಂತ ಬಂದವ. ಗುರು ತಪಸ್ವಿ ಎಂದರೇನು? ಕಡೆ ದಿಕ್ಕಿನಲ್ಲಿ ವಸತಿ ಮಾಡಿಕೊಂಡಿರುವ ಆಂದೋಳನೆ ನೀನಾಗು. ನಿನ್ನ ಭಯ ನನಗಿಲ್ಲ. ಹೆಚ್ಚೇನು ಆ ರವಿಯ ಸೋನು, ಆ ಕೃತಾಂತನೆ ನೀನಾಗು. ನಿನ್ನ ಅಂಜಿಕೆ ನನಗಿಲ್ಲ. ಬಾಡಾಮುನಿಯೇ, ನಿನ್ನ ಕೊರಳ ಕಡಿವೆ. ಹಿತವಚನ ಹೇಳಬಹುದೇ? ಪ್ರಯೋಜನ ಇಲ್ಲ. ನಾವು ಮಾನವರು, ಇವರು ದಾನವರು, ಪರಸ್ಪರ ವಿರೋಧ ಭಾವ. ಹಾಗಾದ್ರೆ ಇಲ್ಲಿ ಏನು ಮಾಡಲಿ? ದಂಡನೆಯ ಪ್ರಧಾನ. ನೋಡೋಣ. ಏ ಕಮಲಾಸುರು, ಅಧಿಕೃತವಾಗಿ ದೌರ್ಜನ್ಯ ಎಸಗಿದರೆ ಬ್ರಹ್ಮದಂಡಾಭಿಮಂತ್ರಿಸಿ ಬಿಡ್ತೇನೆ ನಿನ್ನ ಮೇಲೆ. ಅದರಿಂದ ಏನು ಪ್ರಯೋಜನ? ನಿಮ್ಮ ಸರ್ವನಾಶ. ಈ ನಿನ್ನ ಬ್ರಹ್ಮದಂಡದಿಂದ ಸರ್ವನಾಶ, ನಮ್ಮೆಲ್ಲವರ ಸರ್ವನಾಶ. ಈ ನಿನ್ನ ದಂಡ ನನ್ನ ಸಮ್ಮುಖದಲ್ಲಿ ಬರೇ ದಂಡ. ಬರೇ ದಂಡ ನೋಡ್ತೀಯಾ? ಓ ದಂಡವ ನೋಡ್ತೀಯ?
ನಿಯಮ. ದಂಡ ಅಭಿಮಂತ್ರಿಸಿ ಬಿಟ್ಟರೆ ಮುಂದೆ ಹೋಗುವುದು ಹಿಂದೆ ಬರುವುದು. ಹೌದಾ ಹೌದಾ ಯಾಕೆ ಆ ದಿವ್ಯ ದೃಷ್ಟಿಯಿಂದ ಯೋಚಿಸುವಾಗ ವೈರವಿಯ ಉಪಾಸಕನಾಗಿ ಪಡೆದಂತ ವರವೇ ಹಾಗೆ. ಗಂಡು ಜೀವಿಗಳಿಂದ ಮರಣ ಇಲ್ಲ ಎನ್ನುವ ಹಾಗೆ ನಾನು ಗಂಡರು ಅಭಿಮಂತ್ರಿಸಿ ಬಿಟ್ಟರೆ ದೇವಿಯ ವರಕ್ಕೆ ಗೌರವ ಕೊಡುವಲ್ಲಿ ದಂಡ ಹಿಂದೆ ಸರಿಯುತ್ತಾ ಇದ್ದಂತಾದ್ರೆ ಇನ್ನು ಮುಂದೆ ಈ ಸ್ಥಳ ನಮ್ಗೆ ಹೇಳಿಸಿದ್ದಲ್ಲ. ಮತ್ತೆ ಬರ್ತಾರೆ ಬರುವುದು ಮಾತ್ರ ಅವರೊಂದು ರೀತಿ ನಿಮ್ಮಂತ ನೀಚ ದೈವ, ಈ ನೀಚ ದೈವಗಳಿಗೆ ಕಣ್ಣು ಕೈ ಯಾವುದೂ ಇರುವುದಿಲ್ಲ. ಹೋಗಿ ಮೆಟ್ಟು ಅಂತ ಹೇಳಿದ್ರೆ ತಡೆ ಮೆಟ್ಟುತ್ತೇನೆ. ಅದೇ ರೀತಿ ಆಗ್ತದೆ ನಮ್ಮ ಸ್ಥಿತಿ. ಹಾಗಾದ್ರೆ ನಿರಂತರವಾಗಿ ತಪ್ಪು ಸಾಗಬೇಕಲ್ಲ. ಎಲ್ಲಿ ಹೋಗ್ಲಿ ಓರುತ್ತಿರುವುದು ಕೊಟ್ಟಚಾತಿಯ ಚಿತ್ರಮೂಲ. ಅಲ್ಲಿ ಕುಳಿತರೆ ಯಾರ ಕಣ್ಣಿಗೂ ಬೀಳುವುದಿಲ್ಲ. ಹಾಗೋದ್ರೆ ಈ ಕೋಲಾವಳಿ ತಪಸ್ಸಿಗಾಗಿ ಹೋಗುವುದು ಎಲ್ಲಿಗೆ? ಚಿತ್ರಮೂಲಗಳಿಗೆ. ಅವನ ಹಣೆ ಬರಹವೆಷ್ಟು. ಬಾಯಲ್ಲಿ ಮಾತಾಡಬಲ್ಲನೆ ವಿನಃ ಕಾರ್ಯಕ್ಕೆ ಏನು ಸಾಧ್ಯವಾಗುವುದಿಲ್ಲ. ಬಿಡು, ಅವನ ಅವಶ್ಯಕತೆ ನಮಗಿಲ್ಲ. ಅವ ಹೋದರೇನು ಉಂಟಲ್ಲೋ ಅವನದಾದಂತಹ ಈ ಕೋಲಾವನ, ಇದನ್ನು ನಮ್ಮ ಕೈವಶ ಮಾಡಿಕೊಂಡ ಹಾಗಾಯಿತು. ಇಷ್ಟದಲ್ಲಿಯ ಮನಸ್ಸಿಗೆ ತೃಪ್ತಿ ಏನು? ಈ ಹಿಂದೆ ನಮ್ಮವರು ಸಾಕಷ್ಟು ಪ್ರಯತ್ನ ಪಟ್ಟವರಿದ್ದಾರೆ. ಸ್ವರ್ಗದ ಅಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು. ಅಪರಾಧವೇ? ನಿನ್ನಲ್ಲಿ ಒಂದು ವಿಚಾರವನ್ನು ಕೇಳುತ್ತೇನೆ. ಎತ್ತರದ ನೀರು ತಗ್ಗಿಗೆ ಹರಿಯಬೇಕೋ ಇಲ್ಲ ತಗ್ಗಿನ ನೀರು ಎತ್ತರಕ್ಕೆ ಹರಿಯಬೇಕು? ಎತ್ತರ ನೀರು ತಗ್ಗಿಗೆ ಹರಿತು ಅಂತಾರೆ ಧರ್ಮ ಅಂತ ಆಗ್ತದೆ. ತಗ್ಗಿನ ನೀರು ಎತ್ತರಕ್ಕೆ ಹರಿತು ಅಂತಾರೆ ಅಧರ್ಮ ಅಂತ ಆಗ್ತದೆ. ಹಾಗೆಯೇ ನಮ್ಮಿಂದ ಕಿರಿಯವರಾದಂತಹ ಸುರರ್ಗಳು ಮೇಲ್ಲೋಕದಲ್ಲೇ ಇದ್ದು ನಮ್ಮನ್ನು ನೋಡಿ ಅಟ್ಟಹಾಸವನ್ನು ಬೀರುತ್ತಿದ್ದಾರೆ. ಅವರ ನಮ್ಮವರೆಲ್ಲ ಸ್ವರ್ಗವನ್ನ ಸೇರಿದರಾದರು ಒಬ್ಬರು ಉಳಿಯಲಿಲ್ಲ, ಎಲ್ಲವರು ಅಳಿದಿದ್ದಾರೆ. ಅಳಿದವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಬೇಕಾದದ್ದು ಯಾರ ಕರ್ತವ್ಯ? ನನ್ನ ಕರ್ತವ್ಯ. ಅದಕ್ಕಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ದಾಳಿ ಮಾಡುವೆ ಸುರಪುರಕ್ಕೆ. ತೋಳುಗೊಂಬೆನು ನಾಥಪತಿಯ ಅಧಿಕಾರವನ್ನು ವಶಪಡಿಸಿಕೊಳ್ಳುತ್ತೇನೆ. ನಾಳೆ ಎಂದು ಸಮಯ ಕಳೆಯುವ ಪ್ರಸಂಗವಾಯಿತು.